ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ನ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಅದನ್ನ ರಿವ್ಯೂ ಮಾಡೋಣ. ಸೊ ಇವಾಗ ರಿಲೀಸ್ ಆಗಿರೋಂಥ ಪ್ರೋಮೋ ಬಂದ್ಬಿಟ್ಟು ಅದರಲ್ಲಿ ಬಿಗ್ ಬಾಸ್ ಕೊಟ್ಟಿರೋ ಒಂದು ಟಾಸ್ಕ್ ಏನು ಅಂತ ಹೇಳಿದ್ರೆ, ಯಾರು ತಮ್ಮ ಬುಟ್ಟಿಯಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನ ಸಂಗ್ರಹಿಸಿರ್ತಾರೋ ಸೊ ಅವರು ಆ ಒಂದು ಟಾಸ್ಕ್ ಅಲ್ಲಿ ಗೆಲ್ಲುವಂತ ಸಾಧ್ಯತೆ ಇರುತ್ತೆ. ಸೊ ಅದರಲ್ಲಿ ಕೆಲವು ಟೀಮ್ಗಳಾಗಿ ವಿಂಗಡಿಸಿದ್ದಾರೆ ಅಂತ ನನ್ಗೆ ಅನ್ಸಲ್ಲ. ಯಾಕಂದ್ರೆ ಸುದೀಪ್ ಅವರೇ ವೀಕೆಂಡ್ ಅಲ್ಲಿ ಹೇಳಿರೋ ತರ ಪ್ರತಿಯೊಬ್ಬರಿಗೂ ಇದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಈ ಟಾಸ್ಕ್ ಅಲ್ಲಿ ಆಡಬೇಕಾಗಿರುತ್ತೆ. ಯಾಕಂದ್ರೆ ಅವರು ಆ ಟಾಸ್ಕ್ ಗಳಲ್ಲಿ ಆಡೋ ರೀತಿ ಆಗಿರ್ಬೋದು, ಅದರಿಂದನೇ ಅವರು ಟಿಕೆಟ್ ಟು ಫಿನಾಲೆ, ಡೈರೆಕ್ಟ್ ಫಿನಾಲೆಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಈ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಪ್ರತಿಯೊಬ್ಬರ ಕೈಯಲ್ಲಿ ಬುಟ್ಟಿ ಇದೆ, ಅದರೊಳಗಡೆ ಬಾಲ್ ಇದೆ. ಸೊ ಅದನ್ನ ಉಳಿಸ್ಕೊಳ್ಳೋಕೆ ಕಂಟೆಸ್ಟೆಂಟ್ಗಳು ಪರದಾಡ್ತಾ ಇದ್ದಾರೆ. ಸೊ ತುಂಬಾನೇ ಮಜವಾಗಿದೆ ವಿಟಿಯಲ್ಲಿ. ಸೊ ಹಾಗೆ ಚಿಕ್ಕದಾಗಿ ಚಟಪಟ ಚಟಪಟ ಅಂತ ಇದ್ದೇ ಇರುತ್ತೆ. ಈ ವಿಕ್ರಮ್ದಾಗಿರ್ಬೋದು, ಮಂಜುದಾಗಿರ್ಬೋದು, ಇಲ್ಲ ಚೈತ್ರ ರಜತ್ದಾಗಿರ್ಬೋದು, ಇಲ್ಲ ಹನುಮಂತು ಮತ್ತೆ ಚೈತ್ರದಾಗಿರ್ಬೋದು, ಯಾವುದೋ ಒಂದು ಚಿಟಪಟ ಅಂತ ನಡೀತಾನೆ ಇರುತ್ತೆ ಈ ಬಿಗ್ ಬಾಸ್ ಶೋ ಅಲ್ಲಿ. ಸೊ ಬಟ್ ಇವತ್ತಿನ ಈ ಒಂದು ಪ್ರೋಮೋ ಅಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಈ ಬಾಲ್ದ ಒಂದು ಟಾಸ್ಕ್ ತೋರಿಸ್ತಾ ಇದ್ದಾರೆ. ಅದ್ ಬಿಟ್ರೆ ಮಂಜು ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಲೈಟ್ ಜಗಳ ಬಗ್ಗೆ ತೋರಿಸ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪೂರ್ತಿ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗೋದು. ಸೊ ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಸಂಗ್ರಹಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಯಾರು ಅತಿ ಹೆಚ್ಚು ಬಾಲ್ನ ಸಂಗ್ರಹಿಸಿ ಟಿಕೆಟ್ ಟು ಫಿನಾಲೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ, ಯಾರು ಅತಿ ಹೆಚ್ಚು ಸಂಗ್ರಹ ಮಾಡಬಹುದು ಅಂತ. ಸೊ ಇದಾಗಿತ್ತು ಈ ಪ್ರೋಮೋದ ಬಗ್ಗೆ. ಸೊ ಈ ಪ್ರೋಮೋ ಬಿಟ್ಟು ಮಾತಾಡೋದಾಗಿದ್ರೆ, ಸೊ ಈ ಒಂದು ವೀಕೆಂಡ್ ಒಂದಿನದ ಹಿಂದೆ ಏನಾಯಿತು, ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ ಸುದೀಪ್ ಅವರು ಈ ಒಂದು ವೀಕೆಂಡ್ ಶೋನ ನಡೆಸ್ಕೊಟ್ರು. ಸೊ ಅದರಲ್ಲಿ ಫ್ಯಾಮಿಲೀಸ್ ಬಗ್ಗೆ ಮಾತಾಡಿದ್ರು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಪ್ರತಿಯೊಂದು ಕಂಟೆಸ್ಟೆಂಟ್ಗೂ ಕೇಳಿದ್ರು. ಯಾವ ಥರ ಇತ್ತು, ಹೇಗೆ ಅನ್ನಿಸ್ತು, ಯಾವ ಥರ ಫೀಲ್ ಆಯಿತು ನಿಮ್ಮ ಫ್ಯಾಮಿಲಿನ ನೋಡಿ 90 ಡೇಸ್ ಆದಮೇಲೆ ಅಂತ ಕೇಳಿದ್ರು. ಸೊ ಅದಾದಮೇಲೆ ಪ್ರತಿಯೊಂದು ಕಂಟೆಸ್ಟೆಂಟು ಅವ್ರವ್ರ ಎನರ್ಜಿ ಲೆವೆಲ್ ಬಗ್ಗೆ, ಅವ್ರವ್ರ ಫೀಲಿಂಗ್ ಬಗ್ಗೆ, ಎಮೋಷನ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ರೆಸ್ ಮಾಡಿದ್ರು. ಸೊ ಅದಾದಮೇಲೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿ ಒಂದು 5 ನಿಮಿಷ 10 ನಿಮಿಷ ಜೋಕ್ ಎಲ್ಲ ಆದಮೇಲೆ ಕಿಚ್ಚ ಅವರು ಬ್ಯಾಕ್ ಟು ಫಾರ್ಮ್ಗೆ ಬರ್ತಾರೆ. ಸೊ ಬ್ಯಾಕ್ ಟು ಫಾರ್ಮ್ ಅಂತ ಹೇಳಿದ್ರೆ, ಸೊ ವೈರಲ್ ಆಗಿ ಅಂದರೆ ಅವ್ರವ್ರ ಪೇರೆಂಟ್ಸು ಅವ್ರವ್ರ ಮಕ್ಕಳ ಹತ್ರ, ಆ ಕಂಟೆಸ್ಟೆಂಟ್ ಹತ್ರ ಮಾತಾಡಿರೋ ಸೆಪ್ರೇಟ್ ವೀಡಿಯೋಸ್ಗಳು ಯಾವುದು ಅಗ್ರಿಮೆಂಟ್ ಮುಖಾಂತರ ಮಾಡಿಸ್ಕೊಂಡಿರ್ತಾರೋ ಈ ವಿಷಯಗಳನ್ನು ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ಆ ವಿಷಯಗಳ ಬಗ್ಗೆನೇ ಪೇರೆಂಟ್ಸು ತಮ್ಮ ಮಕ್ಕಳ ಹತ್ರ ಮಾತಾಡ್ತಾರೆ. ಸೊ ಆ ವಿಡಿಯೋಗಳನ್ನು ತೋರಿಸೋದ್ರ ಮೂಲಕ ಅವರ ಒಂದು ಒಪಿನಿಯನ್ನ ಕೇಳ್ತಾರೆ, ನಿಮ್ಗೆ ಏನು ಅನ್ನಿಸ್ತು, ಯಾವ ಥರ ಕಾಣಿಸ್ತು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಮೇಯ್ನ್ ಆಗಿ ಏನು ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಮತ್ತು ಭವ್ಯ, ಸೊ ಇವರ ಫ್ರೆಂಡ್ಶಿಪ್ ಬಗ್ಗೆ ಯಾವ ಥರ ಆಚೆ ಕಡೆ ನಡೀತಾ ಇದೆ ಟ್ರೋಲ್ಸ್ಗಳಾಗಿರ್ಬೋದು, ಅಥವಾ ವಿಕ್ರಮ್ ತಾಯಿ ಅವರು ಅವರಿಂದ ದೂರ ಇರು, ಅವಾಯ್ಡ್ ಮಾಡು, ಸೊ ನಿನ್ನ ಗೇಮ್ ನೀನು ಆಡು, ಸೊ ಇನ್ನು 3 ವಾರ ಇದೆ, ಕಪ್ ಕಿತ್ಕೊಂಡು ಬಾ, ಅವ್ರಿವ್ರ ಮೇಲೆ ಡಿಪೆಂಡ್ ಆಗಬೇಡ, ಅವ್ರಿಗೆ ನೀನು ಸಪೋರ್ಟ್ ಮಾಡಬೇಡ, ನೀನು ನೀನಾಗಿ ಆಡು ಅನ್ನೋ ಥರ ಇತ್ತು. ಸೊ ಹಾಗೆ ಬಂದುಬಿಟ್ಟು ಇವರು ಮಂಜು ಅವ್ರ ತಂಗಿ ಮಂಜುಗೆ ಯಾವ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ, ನಿನ್ಗೆ ಯಾವ ಫ್ರೆಂಡ್ಶಿಪ್ ಬೇಡ, ಎಲ್ಲ ಕಟ್ ಮಾಡ್ಕೊ, ನೀನಾಗಿ ಹೇಗೆ ಈ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಸೊ ಅದೇ ರೀತಿ ನೀನು ಇರು, ಇನ್ನೊಂದು ಕೆಲವೇ ವಾರಗಳಿದೆ. ಸೊ ನೀನು ಓಲ್ಡ್ ಮಂಜು ಯಾವ ಥರ ಗೇಮ್ ಆಡ್ತಾ ಇದ್ರು, ಸೊ ಆ ಫಾರ್ಮೆಟ್ನಲ್ಲೇ ಈ ಗೇಮ್ ಆಡು, ಆ ಥರನೇ ಇರು, ಅದೇ ನಿನ್ಗೆ ಹೆಲ್ಪ್ ಆಗುತ್ತೆ, ಯಾವುದೇ ರೀತಿ ಫ್ರೆಂಡ್ಶಿಪ್ ಮಾಡ್ಕೋಬೇಡ, ಕಟ್ ಮಾಡ್ಕೊ ಅಂತ ಒಂದು ಸ್ಟ್ರಾಂಗ್ ಪ್ರಾಮಿಸ್ನ ತೊಗೊಂಡು ಹೋಗ್ತಾರೆ ಅವ್ರ ಸಿಸ್ಟರು. ಸೊ ಅದೇ ರೀತಿ ಗೌತಮಿ ಅವರ ಹಸ್ಬೆಂಡ್ ಕೂಡ ಈ ವ್ಯಕ್ತಿ ಯಾವ ಥರ ಹುಷಾರಾಗಿರು, ದೂರ ಇರು, ನಿನ್ನಾಟ ನೀನು ಆಡು, ನೀನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅನ್ನೋ ರೀತಿ ಒಂದು ಬುದ್ಧಿವಾದ ಹೇಳಿ ಹೋಗ್ತಾರೆ. ಸೊ ಮೋಕ್ಷಿತಾ ಅವರ ಅಮ್ಮ ಕೂಡ, ಸೊ ಯಾವುದಕ್ಕೂ ಭಯ ಬೀಳಬೇಡ, ನೀನು ಟಾಪ್ 2 ಅಂದರೆ ಬಾಟಮ್ 2 ಬಂದಿದ್ದೀನಿ, ಏನಾಗುತ್ತೋ ಯಾವ ಥರ ಅಂತ ಭಯ ಬೀಳಬೇಡ ಅಂತ ಒಂದು ಮೋಟಿವೇಶನ್ ಕೊಟ್ಬಿಟ್ಟು ಹೋದರು. ಸೊ ಇಷ್ಟು ವಿಡಿಯೋಗಳನ್ನ ತೋರಿಸೋದ್ರ ಮೂಲಕ ಅವ್ರವ್ರ ಒಪಿನಿಯನ್ನ ತೋರಿಸಿದ್ರು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಬಿಗ್ ಬಾಸ್ ಅವರಾಗಿರ್ಬೋದು. ಸೊ ಅದೇ ರೀತಿ ಅದೇ ವೀಕೆಂಡಲ್ಲಿ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಸುದೀಪ್ ಅವರು, ಏನು ಅಂತ ಹೇಳಿದ್ರೆ ಜೋಕರ್ ಆ್ಯಂಡ್ ಡೇಂಜರ್. ಸೊ ಯಾರು ನಿಮಗೆ ಈ ಒಂದು 9 ಕಂಟೆಸ್ಟೆಂಟಲ್ಲಿ ಜೋಕರ್ ಥರ ಕಾಣ್ತಾರೆ, ಮತ್ತೆ ಯಾರು ನಿಮಗೆ ಡೇಂಜರ್ ಥರ ಕಾಣಿಸ್ತಾರೆ ಅನ್ನೋ ಟಾಸ್ಕ್ನ ಕೊಟ್ಟಿದ್ರು. ಸೊ ಆ ಒಂದು ಟಾಸ್ಕಲ್ಲಿ ಅತಿ ಹೆಚ್ಚು ವೋಟ್ಗಳು, ಅತಿ ಹೆಚ್ಚಾಗಿ ಎಲ್ಲರೂ ತಗೊಂಡಿದ್ದು ಹೆಸರು ಬಂದ್ಬಿಟ್ಟು ಅಗೇನ್ ಚೈತ್ರ. ಸೊ ಚೈತ್ರ ಒಬ್ಬರೇನ ಮನೇಲಿ ನಾನ್ ಪರ್ಫಾರ್ಮರು, ಬೇಡದಿರೋ ವ್ಯಕ್ತಿನ ಅಂತ ಕೆಲವೊಂದ್ಸರಿ ನಮಗೆ ಡೌಟ್ ಆಗುತ್ತೆ. ಆ್ಯಕ್ಚುಲಿ ನನಗನ್ಸುತ್ತೆ, ಯಾಕಂದರೆ 9 ಜನದಲ್ಲಿ ಒಂದೇ ವ್ಯಕ್ತಿ ಹೇಗೆ ನಾನ್ ಪರ್ಫಾರ್ಮರ್ ಆಗಿರೋಕ್ಕೆ ಸಾಧ್ಯ? ಅವ್ರನ್ನ ಬಿಟ್ಟು ಹೊರತುಪಡಿಸಿದ್ರೆ ಸುಮಾರು ಜನ ಇದ್ದಾರೆ, ಕೆಲವೊಬ್ರು ನಾನ್ ಪರ್ಫಾರ್ಮರ್ಸು, ಅವ್ರ ಹೆಸರು ಕೂಡ ತಗೋಬೋದಲ್ವಾ. ಬಟ್ ಯಾವಾಗಲೂ ಯಾಕೆ ಸೇಫ್ ಝೋನ್ ನೇಮೇ ಬರುತ್ತೆ ಚೈತ್ರ ಅಂತ ಹೇಳ್ಬಿಟ್ಟು. ಸೊ ಅಗೇನ್ ಇಲ್ಲಿ ಜೋಕರ್ ಅಂತ ಬಂದಾಗ ಸುಮಾರು ಜನ ಚೈತ್ರ ಅವರ ಹೆಸರು ತಗೊಂಡ್ರು. ಕಾಂಪಿಟೇಷನ್ ಅಂತ ಬಂದಾಗ ಆ್ಯಕ್ಚುಲಿ ರಿಯಲ್ ಕಾಂಪಿಟೇಷನ್ ಯಾರ್ಯಾರಿದ್ದಾರೆ ಅವ್ರ ಹೆಸರುಗಳೇ ಬರಲಿಲ್ಲ. ಇನ್ನೊಂದು ಡೇಂಜರ್ ಅಂತ ಬಂದರೆ ಬರೀ 3 ಜನ ಡೇಂಜರ್. ಹಂಗಿದ್ರೆ 3 ಜನ ಮೊದಲಿಂದನೂ ಆಡ್ಕೊಳ್ತಾ ಬರ್ತಾ ಇದ್ದಾರಾ? ಕೇವಲ ತ್ರಿವಿಕ್ರಮೇ ಈ ಬಿಗ್ ಬಾಸ್ ಶೋ ಅಲ್ಲಿ ಕಾಣಿಸ್ತಾ ಇದ್ದಾರಾ, ಅಥವಾ ಮಂಜುನೇ ಇದ್ದಾರಾ, ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿರೋ ರಜತೆ ಇದ್ದಾರಾ? ಸೊ ಇದಕ್ಕೆ ನೀವು ಆಡಿಯನ್ಸ್ ಆಗಿ ನೀವು ಕಮೆಂಟ್ ಮಾಡಿ ತಿಳಿಸೋದ್ರ ಮೂಲಕ ಈ ಒಂದು ತೋರಿಸ್ಬೇಕು, ಅಂದರೆ ಯಾರು ಯಾವ ಥರ ಆಡ್ತಾ ಇದ್ದಾರೆ, ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನನಗನ್ಸೋ ಪ್ರಕಾರ ಕೇವಲ 3 ವ್ಯಕ್ತಿ ಹೇಗೆ ಡೇಂಜರ್ ಆಗೋಕ್ಕೆ ಸಾಧ್ಯ? ಇಷ್ಟೊಂದು ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ರಿಗೂ ಅವ್ರದ್ದೇ ಆದ ಫ್ಯಾನ್ ಬೇಸ್ ಇದೆ. ಮೋಕ್ಷಿತಾ ಅವ್ರಿಗಾಗಿರ್ಬೋದು, ಅವ್ರಿಗೆ ಯಾವುದೋ ಒಂದು ಕೆಟ್ಟದಾಗಿ ವೈರಲ್, ಅವರು ಕೆಟ್ಟದಾಗಿ ಇರೋ ವಿಡಿಯೋ, ಅಂದರೆ ಅವ್ರ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ಆಗಿ ಯಾವುದೋ ಹಳೆ ವಿಷಯಗಳನ್ನ ಕೆದಕಿ ಅದನ್ನೇ ಸುಮಾರು ನೆಗೆಟಿವ್ ವೈರಲ್ ವೀಡಿಯೋಸ್ನ ಮಾಡಿದ್ರು. ಅದಾದಮೇಲೆ ಅವ್ರ ಫ್ಯಾನ್ಸ್ ಯಾವ ಥರ ರಿಯಾಕ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅವ್ರಿಗಾಗಿರೋ ಫ್ಯಾನ್ ಬೇಸ್ ಆಗಿರ್ಬೋದು. ಹನುಮಂತನ ಯಾರು ಡೇಂಜರ್ ಝೋನ್ಗೆ ತಗೊಳ್ಳಿಲ್ಲ. ಹನುಮಂತ ಆಲ್ಮೋಸ್ಟ್ 4ರಿಂದ 5 ಶೋ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಇಡೀ ಅವ್ರವ್ರ ಹಳ್ಳಿಗಳಲ್ಲಿ, ಅವ್ರವ್ರ ವಿಲೇಜ್ಗಳಲ್ಲಿ ಎಷ್ಟೊಂದು ಫ್ಯಾನ್ ಬೇಸ್ ಇದೆ, ಅವ್ರಿಗೆ ಆದಂಥ ಒಂದು ಫ್ಯಾನ್ಸ್ ಇದೆ. ಅವ್ರನ್ನ ವೋಟ್ ಮಾಡಿ ಸರಿಗಮಪಲ್ಲಿ ಗೆಲ್ಸಿದ್ದಾರೆ ಕೂಡ. ಸೊ ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಅಂದರೆ ಆ ವೋಟಿಂಗ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಟ್ ಏನಂದರೆ ಅವ್ರಿಗೆ ಅವರು ಡೇಂಜರ್ ಅಲ್ವಾ ಆಗಿದ್ರೆ, ಅವರು ಡೇಂಜರೇ ಅಲ್ವಾ
ಅನ್ನೋ ಥರ ಅನ್ನಿಸ್ತು. ಅದು ಬಿಟ್ಟು ಧನ್ರಾಜ್ ಹೆಸರು ಎಲ್ಲೂ ತೊಗೊಳ್ಳಿಲ್ಲ, ಮೋಕ್ಷಿತಾ ಅವ್ರು ತೊಗೊಳ್ಳಿಲ್ಲ, ಗೌತಮಿಗೆ ತೊಗೊಳ್ಳಿಲ್ಲ. ಐ ಅಂಡರ್ಸ್ಟ್ಯಾಂಡ್ ಅವ್ರು ಯಾರು ಅಷ್ಟೊಂದು ಗ್ರೇಟ್ ಕಂಟೆಸ್ಟೆಂಟ್ ಅಲ್ಲ, ಬಟ್ ಇವ್ರು ಮೂರೇ ಯಾಕೆ ಕಾಂಪಿಟೇಷನ್ ಅಂತ ಬಂದಮೇಲೆ ನಾವೇ ಹೈ. ಯಾಕಂದರೆ ಲಾಸ್ಟ್ ಗ್ರೋಸರಿ ಟಾಸ್ಕಲ್ಲೂ ಕೂಡ ಅದೇ ರೀತಿ ಆಡಿದ್ರು, ನಾವು ಆಚೆ ಇರ್ತೀವಿ ಎಲ್ಲ ಗೊತ್ತು ಅನ್ನೋ ಥರ. ಸೊ ಈ ಥರ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸದ್ಯಕ್ಕೆ. ಸೊ ಈ ವಾರ ತುಂಬ ಎಕ್ಸೈಟ್ಮೆಂಟಲ್ಲಿ ಇರೋ ಥರ ಇರುತ್ತೆ. ಯಾಕಂದರೆ ಕಿಚ್ಚ ಸುದೀಪ್ ಅವರೇ ಹೇಳಿರೋ ಥರ ಈ ವಾರ ಸುಮಾರು ತುಂಬಾ ಡಿಫ್ರೆಂಟ್ ಆಗಿರೋ ಟಾಸ್ಕ್ಗಳು ಬರೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಕಾದು ನೋಡಬೇಕು ಯಾರಿಗೆ ಈ ಒಂದು ಆಪರ್ಚುನಿಟಿ ಸಿಗುತ್ತೆ, ಡೈರೆಕ್ಟ್ ಟಿಕೆಟು ಫಿನಾಲೆ ಮತ್ತು ಮನೆಗೆ ಹೋಗೋ ಚಾನ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ. ಸೊ ನೋಡಬೇಕು, ಡೆಫಿನೆಟ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಯಾಕಂದರೆ ಇರೋದು ಕೇವಲ 3 ವಾರ, ಅದರಲ್ಲಿ 9 ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಮತ್ತು ವೀಕೆಂಡ್ ಎಲಿಮಿನೇಷನ್ ಬೇಕೇ ಬೇಕು. ಸೊ ಹಾಗಾದ್ರೇ ಒಂದು 5 ಕ್ಯಾಂಡಿಡೇಟ್ ಫಿನಾಲೆ ತಲುಪೋಕ್ಕಾಗೋದು. ಸೊ ಇದೆಲ್ಲ ಕಾದಿದ್ದು ನೋಡಬೇಕು ಯಾವ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಇಷ್ಟು ಒಂದು ಪ್ರೋಮೋ ಆಗಿರ್ಬೋದು, ಮತ್ತು ವೀಕೆಂಡಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಸೊ ನಿಮಗೆ ಯಾವ ಕಂಟೆಸ್ಟೆಂಟು ಫೇವ್ರೆಟು, ಮತ್ತು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ, ನಿಮಗೆ ಯಾವ ಕಂಟೆಸ್ಟೆಂಟ್ ಇಷ್ಟ, ನಿಮ್ಗೆ ಯಾವ ಕಂಟೆಸ್ಟೆಂಟ್ ತುಂಬ ಜೆನ್ಯೂನ್ ಅನ್ನಿಸ್ತಾ ಇದೆ, ಯಾರು ವಿನ್ ಆಗಬೇಕು, ಯಾರು ಬೇಗ ಮನೆಗೆ ಹೋಗಬೇಕು, ಯಾರಿಗೆ ಟಿಕೆಟ್ ಟು ಫಿನಾಲೆ ಸಿಗಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ, ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.